ಒಮ್ಮೆ ಕಾಡಿನ ಅಂಗಳದಲ್ಲಿ ಬಡ ಅಳಿಲು ಒಂದಿತ್ತು. ಅದು ದಿನವಿಡೀ ಅರಣ್ಯದಲ್ಲಿ ಓಡಿ ತಿನ್ನುವುದನ್ನು ಹುಡುಕಿಕೊಂಡು ಬದುಕುತ್ತಿತ್ತು. ಅದರ ಮನಸ್ಸು ಸನಿಹದ ದೊಡ್ಡ ಮರದ ಮೇಲೆ ನೆಲೆಸಿದ್ದ ಶ್ರೀಮಂತ ಅಳಿಲುಗಳನ್ನು ನೋಡಿ ವಿಷಾದಿಸುತ್ತಿತ್ತು. ಶ್ರೀಮಂತ ಅಳಿಲುಗಳು ದಿನವೂ ರಸಭರಿತವಾದ ತಿನ್ನುವ ತಿಂಡಿಗಳನ್ನು ತಿಂದು ಆಟವಾಡುತ್ತಾ ಸಂತೋಷವಾಗಿ ಜೀವನ ನಡೆಸುತ್ತಿದ್ದರು. ಒಮ್ಮೆ ಭಾರೀ ಗಾಳಿಮಳೆಯಿಂದಾಗಿ ಕಾಡಿನಲ್ಲಿ ತೀವ್ರ ತಳಮಳ ಉಂಟಾಯಿತು. ಹಲವಾರು ಮರಗಳು ಬೀಳಿದವು, ಅಟ್ಟಳಿಕೆಗಳು ಹಾಳಾದವು. ಶ್ರೀಮಂತ ಅಳಿಲುಗಳು ತಮ್ಮ ಆಹಾರವನ್ನು ಕಳೆದುಕೊಂಡು ಹಸಿವಿನಿಂದ ತೊಂದರೆಗೆ ಸಿಲುಕಿದವು. ಆದರೆ ಬಡ ಅಳಿಲು ತನ್ನ ಮೆಹನತಿನ ಹೊಂದುತ್ತಿದ್ದ ಸ್ವಲ್ಪ ತಿನ್ನುವ ದಾನೆಯನ್ನು ಸಂಗ್ರಹಿಸಿ ಇಟ್ಟಿತ್ತು. ಅದು ಅದನ್ನು ಮಿತಿಯಾಗಿ ಉಪಯೋಗಿಸಿ ಬದುಕುತ್ತಾ ಉಳಿದ ಅಳಿಲುಗಳಿಗೆ ಸಹಾಯ ಮಾಡಿತು. ಈ ಘಟನೆಯಿಂದ ಶ್ರೀಮಂತ ಅಳಿಲುಗಳು ಪಾಠ ಕಲಿತವು. ವೈಭವ ಮತ್ತು ಸುಖದ ಹಿಂದೆ ಶ್ರಮ ಮತ್ತು ಸಜ್ಜನೆಯ ಅಗತ್ಯವಿದೆ ಎಂಬುದನ್ನು ಅರಿತುಕೊಂಡವು. ಆ ದಿನದಿಂದ ಮುಂದೆ ಎಲ್ಲರೂ ಶ್ರಮಶೀಲವಾಗಿದ್ದು ಎಲ್ಲಿಯೂ ಕಷ್ಟ ಬಂದರೂ ಸಿದ್ಧರಾಗಿರಲು ನಿರ್ಧರಿಸಿದರು. ಈ ಕತೆ ನಮಗೆ ಮಹತ್ವದ ಪಾಠ ಕಲಿಸುತ್ತದೆ. ಶ್ರಮ ಮತ್ತು ಭವಿಷ್ಯದ ಸಿದ್ಧತೆ ಇಲ್ಲದೆ ಸುಖಯುಕ್ತ ಜೀವನ ಸಾಧ್ಯವಿಲ್ಲ.